ಇನ್ನು ಮಾಜಿ ಶಾಸಕರ ಸಹೋದರನ ಈ ಅನುಮಾನಾಸ್ಪದ ಸಾವಿದೆಯಲ್ಲ, ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಕೊನೆಗೂ ಕೂಡ ಮೊಹಿಯುದ್ದೀನ್ ಬಾವ ಸಹೋದರನ ಮೃತದೇಹ ಸಿಕ್ಕಿರುವಂತಹದ್ದು. ಸತತ 30 ಗಂಟೆಗಳ ಕಾಲ ಶೋಧವನ್ನು ನಡೆಸಲಾಗಿತ್ತು. ತದನಂತರ ಮುಮ್ತಾಜ್ ಅಲಿಯ ಮೃತದೇಹ ಸಿಕ್ಕಿತು. ಮಂಗಳೂರಿನ ಕುಳೂರಿನ ಫಲ್ಗುಣಿ ನದಿಯಲ್ಲಿ ಶವ ಸಿಕ್ಕಿರುವಂಥದ್ದು. ಪಿಲ್ಲರ್ನ ಕೆಳಭಾಗದಲ್ಲಿ ಶವ ಸಿಲುಕಿಕೊಂಡಿತ್ತು. ಅದನ್ನ ಮೇಲೆತ್ತಿದ್ದಾರೆ ಸ್ಥಳೀಯ ಮೀನುಗಾರರು. ಬ್ಲಾಕ್ ಮೇಲ್ಗೆ ಹೋಯ್ತಾ ಮುಮ್ತಾಜ್ ಜೀವ ಅನ್ನುವಂತಹ ಪ್ರಶ್ನೆ, ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಮಹಿಳೆ ಸೇರಿ 6 ಮಂದಿಯ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ, FIR ದಾಖಲಾಗಿದೆ. ಯಾವಾಗ ಮುಮ್ತಾಜ್ ಕಾಣೆಯಾಗಿದ್ದಾರೆ ಅನ್ನೋದು ಗೊತ್ತಾಯಿತು, ಆಗಲೇ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ, ಬ್ಲಾಕ್ ಮೇಲ್ನ ವಿಚಾರವನ್ನು ಮುಮ್ತಾಜ್ ಅವರ ಸಹೋದರ ಆ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿದರು. ಈಗ ಬ್ಲ್ಯಾಕ್ ಮೇಲ್ ಮಾಡಿದಂತಹ 6 ಜನರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಬ್ಲ್ಯಾಕ್ ಮೇಲ್ ಮಾಡಿದಂತಹ ಮಹಿಳೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅವರ ಮೊಬೈಲ್ ಕೊನೆಯದಾಗಿ ಕೇರಳದಲ್ಲಿ ಸ್ವಿಚ್ ಆಫ್ ಆಗಿದೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಪೊಲೀಸರು ತೀವ್ರ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಮತ್ತೇನೆಲ್ಲ ಟ್ವಿಸ್ಟ್ ಸಿಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಹಿಸಲಸದಂಥ ಕೆಲವು ಕುಹಕ ಶಕ್ತಿಗಳು ಇದರಲ್ಲಿ ಸೇರಿ ಒಂದು ಟ್ರ್ಯಾಪ್ ಮೂಲಕ ಇವರನ್ನು ಸಿಲುಕಿಸಿ ಹಾಕುವಂಥ ಕೆಲಸವನ್ನು ಮಾಡಿ ಇಂಥ ಒಂದು ವ್ಯವಸ್ಥೆಗೆ ಕಾರಣರಾಗಿದ್ದಾರೆ. ಅವರ ಮೇಲೆ ಕೇಸ್ ದಾಖಲಾಗಿದೆ. ಸತ್ಯ ಹೊರಗೆ ಬರಬೇಕು, ಅವರಿಗೆ ತಕ್ಕದಾದ ಶಿಕ್ಷೆ ಭಗವಂತನ ಕೃಪೆಯಿಂದ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಹಂಬಲಿಕೆ. ಉದ್ದೇಶ ಅಂತ ಹೇಳಿದರೆ ಬ್ಲ್ಯಾಕ್ ಮೇಲಿಂಗ್ ಉದ್ದೇಶದಿಂದ ಮಾನ ಮರ್ಯಾದೆಯನ್ನು ತೆಗೆಯುತ್ತೇನೆ ಅಂತ ಹೇಳುವಂಥ ಉದ್ದೇಶದಿಂದ ಅವರು ಏನಾದರೂ ಮಾಡಿರ್ಬೋದು. ಮುಮ್ತಾಜ್ ಅಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರಸ್ಮೆಂಟ್ ಮಾಡ್ತಾ ಇದ್ರು, ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು. ಲೇಟ್ ಈವ್ನಿಂಗ್ ಬ್ರದರ್ ಇಂದ ನಮಗೆ ಎಕ್ಸ್ಟಾರ್ಷನ್ದು ಒಂದು ಕಂಪ್ಲೇಂಟ್ ಬಂತು. ಎಕ್ಸ್ಟಾರ್ಷನ್ದು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ವಿ. ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ದಟ್ ಅವರು ಸಾಯೋಕ್ಕಿಂತ ಮುಂಚೆ, ಸುಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸಲ್ಲಿ ವಾಯ್ಸ್ ನೋಟ್ ಕಳಿಸಿದ್ರು. ಅದೇ ರೀತಿ ನಾವು ಕೂಡ ಆ ಮೊಬೈಲ್ ಈಗ ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್